ಅಖಾಡ ಬಿಗ್ ಫ್ಯಾಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ನಾನು ಒಂದು ಇನ್ ಜನರಲ್ ಒಂದು ಕ್ವಶನ್ ಕೇಳಿಬಿಡ್ತೀನಿ. ತುಂಬ ಟೆಕ್ನಿಕಲ್ ಆಗಿ ನಾನು ಈ ಒಂದು ಭಾಗದಲ್ಲಿ ಹೋಗಲ್ಲ. ನಾನು ಒಬ್ಬ ಪ್ರಯಾಣಿಕ, ನಾನು ದುಡ್ಡು ಕೊಡ್ತಾ ಇದ್ದೀನಿ, ನಾನು ಟಿಕೆಟ್ ಕೊಂಡ್ಕೊಂಡಿದ್ದೀನಿ, ನಾನು ಸುರಕ್ಷಿತವಾಗಿ ನೀನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಿಡಬೇಕು ಅಂತ ಒಂದು ಫಾರೂಕು ಬಯಸ್ತಾರೆ, ಅದನ್ನು ರಮಾಕಾಂತ್ ಆದರೂ ಬಯಸ್ತಾರೆ, ಸುನಿಲ್ ಆದರೂ ಬಯಸ್ತಾರೆ, ಸುದರ್ಶನ್ ಸರ್ ಆದರೂ ಬಯಸ್ತಾರೆ. ನನಗೆಲ್ಲ ಹಕ್ಕಿದೆ, ನಾನು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ. ಓಕೆ, ಇದರ ಆಚೆಗೆ ನನಗೆ ಏನೇನು ಕೇಳಲಿಕ್ಕೆ ರೈಟ್ಸ್ ಇದೆ ಅಂತ ಒಂದು ವಿಮಾನದ ಬಗ್ಗೆ ನಾನೇನು ಡಿಮ್ಯಾಂಡ್ ಮಾಡಬಹುದು? ಈ ಕಾನೂನು ಅಂತ ಬಂದರೆ, ನ್ಯಾಯ ಅಂತ ಬಂದರೆ, ನನಗೊಂದು ಇದರಲ್ಲಿ ನನಗೊಂದು ಒಳ್ಳೆಯದು ನ್ಯಾಯ ಸಿಗಬೇಕು ನನಗೆ ಅಂತ ಬಂದಾಗ ನನಗಿರ್ತಕ್ಕಂಥ ಹಕ್ಕುಗಳೇನೇನು ಅಂತ. ಈಗ ಒಂದು ಹಾಸ್ಪಿಟಲಲ್ಲಿ ರೈಟ್ಸ್ ಆಫ್ ಪೇಷಂಟ್ಸ್ ಅಂತ ಇರುತ್ತೆ. ಕರೆಕ್ಟ್. ಅದೇ ರೀತಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಆಫ್ ಪೇಷಂಟ್ ಅಂತಲೂ ಇರುತ್ತೆ. ಕರೆಕ್ಟ್. ಸಿಮಿಲರ್ಲಿ ರೈಟ್ಸ್ ಆಫ್ ಎ ಟ್ರಾವೆಲರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಟ್ರಾವೆಲರ್ ಇದೆರಡೂ ಇರುತ್ತೆ. ನಾನು ಒಂದು ಇನ್ಸಿಡೆಂಟ್ ಕೋಟ್ ಮಾಡಬೇಕು ಇದರಲ್ಲಿ. ನನ್ನ ಒಬ್ಬರು, ಐ ಡೋಂಟ್ ಟು ಟೇಕ್ ದ ನೇಮ್, ನನಗೆ ಗೊತ್ತಿರೋರು ಒಬ್ಬರು ಏರೋನಾಟಿಕಲ್ ಇಂಜಿನಿಯರ್ ಅವರು, ಒನ್ ಆಫ್ ದಿ ಏರ್ಪೋರ್ಟ್ಸ್. ಓಕೆ. ಅಲ್ಲಿ ಬಿಫೋರ್ ಟೇಕ್ ಆಫ್ ಅಲ್ಲಿ ಟಾರ್ಮ್ಯಾಕಲ್ಲಿ ಫ್ಲೈಟ್ ರನ್ವೇ ಹಿಟ್ ಹಾಕಕ್ಕೆ ಮುಂಚೆ ಒನ್ ಆಫ್ ದ ಇಂಡಿಯಾಸ್ ಪ್ರೀಮಿಯರ್ ಇದು ಏನು ಏರ್ಕ್ರಾಫ್ಟ್ ಸರ್ವಿಸ್ ಪ್ರೊವೈಡರ್ಸ್ ಯಾರಿದೆ ಆ ಕಂಪನಿ, ಆ ಏರ್ಕ್ರಾಫ್ಟ್ ಅವ್ರು ಹತ್ತಿದ್ರೆ ಎಂಜಿನ್ ಒಳಗಡೆ ಹಿ ಅಬ್ಸರ್ವ್ಡ್ ಅ ರ್ಯಾಟ್, ಒಂದು ಇಲಿ ನೋಡಿದ್ದಾರೆ. ಓಕೆ. ಇಮಿಡಿಯೇಟ್ಲಿ ಹಿ ಇನ್ಫಾರ್ಮ್ಡ್ ಇಟ್, ಇಲ್ಲಿ ಇದೆ ಇಲ್ಲಿ ಅಂತ. that flight was aborted. Okay. I don't know how many of them know this. Okay. This happened. Okay. I don't want to take the name of that person or the airline. Okay. But it was aborted. ಅದೇ ರೀತಿಲಿ if at all if you feel that it's not safe, ಓಕೆ, ಖಂಡಿತವಾಗ್ಲೂ ನೀವು ಅದನ್ನ ಎಕ್ಸ್ಪ್ರೆಸ್ ಮಾಡಬಹುದು ಯಾವುದೇ ವಿಮಾನಕ್ಕೆ ಸಂಬಂಧಪಟ್ಟ ಎನಿ ನೇಮ್. ಆಫ್ ಕೋರ್ಸ್ ಆಸ್ ಎ ರೆಸ್ಪಾನ್ಸಿಬಲ್ ಪ್ಯಾಸೆಂಜರ್, ನಾನು ಹೇಳಿದಲ್ಲ ನಿಮ್ಮ ರೈಟ್ಸ್ ಜೊತೆಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುತ್ತೆ. ಆಸ್ ಎ ರೆಸ್ಪಾನ್ಸಿಬಲ್ ಪ್ಯಾಸೆಂಜರ್, ಯಾಕಂದ್ರೆ ನಿಮಗೆ ಏನ್ ಅನ್ಸುತ್ತೆ ಅದು ಪ್ರಾಬ್ಲಮ್ ಇರಬಹುದು. ಅಹಮದಾಬಾದಿಂದ ಬಂದು ಇಳಿದಂಥ ಒಬ್ಬ ಪ್ರಯಾಣಿಕ, ಆಕಾಶ್ ವತ್ಸ್ ಅಂತ ಇರಬೇಕು ಆ ಹುಡುಗನ ಹೆಸರು. ಆ ಹುಡುಗ ತುಂಬ ಡೀಪಾಗಿ ಹೇಳಿದಾನೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಆಗಲಿ, ಅದರಲ್ಲಿದ್ದ ಸಮಸ್ಯೆಗಳಾಗಲಿ, IAC ಯಾವುದೋ ವರ್ಕ್ ಆಗ್ತಿಲ್ಲ ಅನ್ನೋದಾಗಲಿ, ಅದನ್ನು ಇಮ್ಮಿಡಿಯೇಟಾಗಿ ಆತ ಹೇಳದೇ ಇರಬಹುದು. ಅವನ ಪ್ರಯಾಣ ಕೂತ್ಮೇಲೆ ಅನುಭವ ಆಗಿರುತ್ತೆ. ಅವನು ಅದನ್ನೆಲ್ಲ ಬಂದು ಇನ್ನೇನು ಅದನ್ನು ಅಪ್ಲೋಡ್ ಮಾಡಬೇಕು ಟ್ವಿಟರ್ಗೆ ಎನ್ನುವಷ್ಟರಲ್ಲೇ ನಾನು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೆ, ಇದೆಲ್ಲ ಅನಾಹುತಗಳಾಗಿದೆ ನೋಡಿ ಅಂತ ಹೇಳುವಷ್ಟರಲ್ಲೇ ಈ ವಿಮಾನ ಅಪಘಾತ ಆಗೋಯ್ತು, ಟೇಕ್ ಆಫ್ ಆಗಿ ಅದು ಅಪಘಾತ ಆಗೋಯ್ತದು ಅಂತೇಳಿ. ಸೊ ಅವನಿಗಿರೋ ಹಕ್ಕುಗಳ ಬಗ್ಗೆ ಬಂದಾಗ ಹೌದು, ಖಂಡಿತವಾಗ್ಲೂ ಯಾವ ಒಂದು ಪ್ರಾಬ್ಲಮ್ಸ್ನ ಅವರು ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ರು, ಸಣ್ಣದಾಗ ಅದು ಇತ್ತೇನೋ, ಇಟ್ ಮೈಟ್ ಹ್ಯಾವ್ ಲೆಟ್ ಟು ಕಂಪ್ಲೀಟ್ ಎಲೆಕ್ಟ್ರಿಕಲ್ ಫೇಲಿಯರ್ ಆಗಿರ್ಬೋದು, ಹೈಡ್ರಾಲಿಕ್ ಸಿಸ್ಟಮ್ ಫೇಲಿಯರ್ ಆಗಿರ್ಬೋದು. ಯಾಕಂದರೆ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೀವೇ ನೋಡಿದಾಗೆ ಆ ಲ್ಯಾಂಡಿಂಗ್ ಗೇರ್ ಏನಿತ್ತು ಅದು ರಿಟ್ರಾಕ್ಟ್ ಆಗಿಬಿಡ್ಬೇಕಿತ್ತು, ಬಟ್ ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗಿಲ್ಲ. ಇಟ್ಸ್ ಎ ಹೈಡ್ರಾಲಿಕ್ ಸಿಸ್ಟಮ್. ಕಂಪ್ಲೀಟ್ ಕಂಟ್ರೋಲ್ ಲಾಸ್ ಆಗಿರ್ಬೋದು. ಫ್ಲೈ ಬೈ ವೈರ್ ಸಿಸ್ಟಮ್ ಇದೆ. ಇನ್ ಅ ಸೆಮಿ ಹೈಡ್ರಾಲಿಕ್ ಫ್ಯಾಷನ್, ಇವನ್ ಫ್ಲೈಟ್ ಏರ್ಕ್ರಾಫ್ಟ್ ಯೋಕ್ ಏನಿರುತ್ತಲ್ಲ, ಪೈಲಟ್ ಕಂಟ್ರೋಲ್ ಏನಿರುತ್ತಲ್ಲ, ಅದು ಕೂಡ ಇಟ್ಸ್ ಅನ್ ಎಲೆಕ್ಟ್ರೋ ಹೈಡ್ರಾಲಿಕ್ ಸಿಸ್ಟಮ್. ಫ್ಲೈ ಬೈ ವೈರ್ ಸಿಸ್ಟಮ್ ಅಂತ ಹೇಳಿ, ಅಂದರೆ ಐ ಡೋಂಟ್ ಗೆಟ್ ಟು ಟೆಕ್ನಿಕಲ್. ಫ್ಲೈ ಬೈ ವೈರ್ ಸಿಸ್ಟಮ್ ಅಂತ ಏನು ಹೇಳಿದ್ರೆ, ಯಾವ್ಯಾವ ಇನ್ಪುಟ್ಸ್ ಪೈಲಟ್ ಕೊಡ್ತಾ ಇರ್ತಾರೆ ಏರ್ಕ್ರಾಫ್ಟ್ ಕಂಟ್ರೋಲಿಗೆ, ಅದೆಲ್ಲ ಡಿಜಿಟಲ್ ಸಿಗ್ನಲ್ ಆಗಿ ಇದಕ್ಕೆ ಹೋಗುತ್ತೆ, ಅದು ಕಂಟ್ರೋಲ್ ಸರ್ಫೇಸಸ್ಗೆ ಹೋಗ್ತಾ ಇರುತ್ತೆ. ಅದು ಫ್ಲೈ ಬೈ ವೈರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಪೂರ್ತಿ ಮೆಕ್ಯಾನಿಕಲ್ ಅಲ್ಲ, ಮುಂಚೆ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಇರ್ತಿತ್ತು, ಈಗ ಎವ್ರಿಥಿಂಗ್ ಇಸ್ ಡಿಜಿಟೈಸ್ಡ್, ಎಲ್ಲಾನು ಎಲೆಕ್ಟ್ರಾನಿಕಲಿ ನಡೀತಾ ಇರುತ್ತೆ. ಆ ಸಿಸ್ಟಮ್ ಫೇಲಿಯರ್ ಆಗಿರ್ಬೋದು. ಸೊ ಇಮಿಡಿಯೇಟ್ಲಿ ಅವರು ಇಳಿದ ತಕ್ಷಣ ಕಂಪ್ಲೇಂಟ್ ಮಾಡಿದ್ರು, ನೀವೇ ಹೇಳ್ದಾಗೆ ಅಲ್ಲಿ ಯಾರ ಅವೈಲಬಿಲಿಟಿ ಇತ್ತು ಅನ್ನೋದು ಇಂಪಾರ್ಟೆಂಟ್. ನಿಜವಾಗ್ಲೂ ಸರ್ಟಿಫೈಡ್ ಇಂಜಿನಿಯರ್ ಅಲ್ಲಿ ಇದನ್ನ, ಸರ್ಟಿಫೈಡ್ ಟೆಕ್ನಿಕಲ್ ಟೀಮಲ್ಲಿ ಇತ್ತ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ, ಇದೆಲ್ಲಾನು ಕ್ವೆಶನ್ಸ್ ಬರುತ್ತೆ. ಸೊ ಇವೆಲ್ಲ ಕ್ವೆಶನ್ಸ್ ಬಂದಾಗ ಯಾವ ರೀತಿಲಿ ಅಂದರೆ ನಮ್ಮ ಒಂದು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಸ್ಟ್ರಾಟಜಿ ಏನಿದೆ ಅದನ್ನ ಆಕ್ಚುಲಿ ಎಲ್ಲ ಏರ್ಪೋರ್ಟಲ್ಲೂ ಇಟ್ ಹ್ಯಾಸ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಇವತ್ತಿಲ್ಲ ಆಗಿದೆ, ನಾಳೆ ಇನ್ಯಾವುದೋ ಪ್ರಾಬ್ಲಮ್, ಯಾರೋ ಒಬ್ಬ ಪ್ಯಾಸೆಂಜರ್ ಇಲ್ಲ, ಪೈಲಟ್ ಏನೇ ರಿಪೋರ್ಟ್ ಮಾಡಿದ್ರು ನಿಮ್ಗೆ ಅಲ್ಲಿ ಸರ್ಟಿಫೈಡ್ ಇಂಜಿನಿಯರ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಸರ್ ಮಾಡ್ತೀರಾ ಅದನ್ನು? ಆ್ಯಂಡ್ ಫ್ಲೈಟ್ ಹ್ಯಾಸ್ ಟು ಟೇಕ್ ಆಫ್. ಕರೆಕ್ಟ್. ಸೇಫ್ಟಿ ಕನ್ಸರ್ನ್. ಉಮರ್ ಫಾರೂಕ್ ಅವರೇ ಇದೊಂದೇನು ಪಾಯಿಂಟ್ ಅಂದರೆ, ನಿಮಗೆ ಆ ವೇಗದ ಬಗ್ಗೆ ಎಷ್ಟು ಐಡಿಯಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿನ್ನೆ ರಮೇಶ್ ಮಾತಾಡಬೇಕಾದ್ರೂ ಕೂಡ ನಾನೊಂದು ಮಾತನ್ನು ಕೇಳಿಸ್ಕೊಂಡೆ. ಬಂದೆ ಇಳಿದೆ ಅಂದರೆ ಆ ಫ್ಲೈಟ್ ಕ್ರ್ಯಾಶ್ ಆಗಿತ್ತು, ಯಾವುದೋ ಒಂದು ಭಾಗದಲ್ಲಿ ನಾನು ಸಿಕ್ಕಾಕೊಂಡಿದ್ದೆ, ಬಲಗಡೆ ನೋಡಿದ್ರೆ ಒಂಥರ ಗೋಡೆ ಥರ ಇತ್ತು, ಎಡಗಡೆ ಸ್ವಲ್ಪ ಜಾಗ ಸಿಕ್ತು, ನಾನು ಹಾರಿಬಿಟ್ಟೆ ಅಂತ ಹೇಳಿ. ಹೆಚ್ಚು ಕಡಿಮೆ ಅದೇ ಥರ ನೀವು ಹೇಳ್ತಾ ಇದ್ದೀರಿ. ಅಂದಾಜು ವೇಗ, ಆ ವಿಮಾನದ ಆ ಕ್ಷಣದ ಅಂದಾಜು ವೇಗ ನಿಮ್ಗೆ ಆ ಟೈಮಲ್ಲಿ ನಾನು ಜಿಗಿದರೆ ಮಾತ್ರ ಬದುಕಬಲ್ಲೆ ಅನ್ನೋದು ನೀವು ಸೇರಿದ ಒಂದು 7 ಜನಗಳಿಗೆ ಹೇಗೆ ಬಂತ ಆ ಧೈರ್ಯ, ಆ ಮೊಮೆಂಟ್ ಹೇಗಿತ್ತು, ಆಮೇಲೆ ಏನೇನಾಯಿತು, ಟೋಟಲ್ ಆಗಿ ನೀವು ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ
ಸುಮಾರು ಎಷ್ಟು ಸೆಕೆಂಡ್ಗಳು, ಎಷ್ಟು ನಿಮಿಷ ಅಲ್ಲಿ ಟೈಮ್ ಇರುತ್ತೆ ನಿಮಗೆ ಆ ಟೈಮಲ್ಲಿ ಅಂತ? ರನ್ವೇಗೆ ಬಡಿದ ನಂತರದ ಸಮಯ ಒಂದು 2-3 ನಿಮಿಷ ನಮ್ಗೆ ಸಮಯ ಸಿಕ್ಕಿತು. ಓಕೆ. ಅಲ್ಲಿಂದ ರನ್ವೇ ಎಂಡ್ ಆಗಿ ಪಾತಾಳಕ್ಕೆ ಬೀಳುವಂತ ಸಮಯ ಒಂದು 2 ನಿಮಿಷ. ನಾವು ಜೀವ ಹೋಯ್ತಂತ ಎಣಿಸ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದೇ ಸಂದರ್ಭದಲ್ಲಿ ರನ್ವೇ ಕಲಿದ ಮೇಲೆ, ರನ್ವೇ ಆದ ಮೇಲೆ ಪಾತಾಳ, ಈ ಪಾತಾಳಕ್ಕೆ ಬೀಳುವ ಸಮಯದಲ್ಲಿ ಅಲ್ಲಿ ರೇಡಾರ್ ಪೋಸ್ಟ್ ಅಲ್ಲ ಬೇರೆ ಯಾವ್ದೋ ಮರಗಳು ಅದು ತಾಗದ ರೆಕ್ಕೆ ಬಡೀತು. ರೆಕ್ಕೆ ಬಡದ ನಂತರ ಒಂದು ಚಿಕ್ಕ ಒಂದು ಕ್ರ್ಯಾಕ್ ಆಯ್ತು. ಅಲ್ಲಿ ರೆಕ್ಕೆಯ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಕ್ರ್ಯಾಕ್ ಆಗಿ ಒಂದು ಹೋಲ್ ಆಯ್ತು. ಆ ಹೋಲಿಂದ ಗಾಳಿ ಹೊರಗಡೆಯಿಂದ ಬಿಸಿ ಗಾಳಿ ಬರ್ತಾ ಇತ್ತು. ಆ ಸಮಯದಲ್ಲಿ ನಾವು ನಿರ್ಧಾರ ತಗೊಂಡ್ವಿ, ಯಾಕಂದ್ರೆ ಬೆಂಕಿ ಹಿಡಿಯಿತು. ಬೆಂಕಿ ಆಗುವಾಗ ನಾವು ಆಟೋಮೆಟಿಕ್ ಆಗಿ ಯಾವುದೇ ಬೆಂಕಿಯಿಂದ ರಕ್ಷಣೆ ಮಾಡ್ಲಿಕ್ಕೆ ನೋಡುವಂತದ್ದು. ಅದು ನಮ್ಗೆ ಜಿಗುವಂತ ಸ್ಥಳ ಎಷ್ಟು ಆಳವಾಗಿದೆ ಅಲ್ಲ, ಅದು ಸಮುದ್ರನ ಅಲ್ಲ ಏನ ಗೊತ್ತಿರ್ಲಿಲ್ಲ ಒಳಗಡೆ ಇರುವಾಗ. ಸೊ ಆತರ ಬೆಂಕಿ ಕಿಡಿ ಒಳಗೆ ಬರ್ತಾ ಇರುವಾಗ ನಾವು ಸಡನ್ ನಿರ್ಧಾರ ತಗೊಂಡ್ವಿ, ನಾವ್ ಇದರಿಂದ ರಕ್ಷಣೆ ಆಗ್ಬೇಕಂತ ಹೇಳಿ. ಆ ಧೈರ್ಯ ನಮ್ಗೆ ಆ ಸಮಯದಲ್ಲಿ ಬಂತು. ನಾವ್ ಏನ್ ಮಾಡಿದ್ವಿ, ಏನು ನೋಡಿಲ್ಲ, ಅದೆಷ್ಟು ಆಳ ಇದೆ, ಎಷ್ಟು ಅಡಿ ಇದೆ, ಏನು ನೋಡಿಲ್ಲ. ನಾವೆಲ್ಲರೂ ಆ ಪಕ್ಕದಲ್ಲಿ ಎಲ್ಲರೂ ಹೊರಗಡೆನೆ ನಮ್ದು ರಕ್ಷಣೆ ಮಾಡ್ಲಿಕ್ಕೋಸ್ಕರ ನಾವು ಹೊರಗಡೆ ಬಂದ್ವಿ. ಸೊ ಜಾಸ್ತಿ ಇರ್ಲಿಲ್ಲ, ಒಂದು 10-15 ಫೀಟ್ ಡೀಪ್ ಇತ್ತು. ವಿಮಾನದ ವೇಗ ಆಲ್ಮೋಸ್ಟ್ ಕಡಿಮೆ ಆಗಿತ್ತಾ? ಪೈಲಟ್ ವಿಮಾನದ ವೇಗವನ್ನ ಕಡಿಮೆ ಮಾಡಕ್ಕೆಲ್ಲ ಟ್ರೈ ಮಾಡಿದ್ರ ಆ ಸಂದರ್ಭದಲ್ಲಿ ಅಂತ? ವಿಮಾನದ ವೇಗ ರನ್ವೇಗಿಂತ ಸ್ವಲ್ಪ ಕಮ್ಮಿ ಆಗಿತ್ತು. ರನ್ವೇ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಇತ್ತು. ಅದು ಎಷ್ಟು ಸ್ಪೀಡ್ ಇದೆ ಅಂತ ಹೇಳಿ ನಮ್ಗೆ ಅದರದ್ದು ಒಂದು 240 ಮೇಲೆನೆ ಇರ್ಬೋದು. ಅಂದ್ರೆ ನಾವು ನಾರ್ಮಲ್ ಆಗಿ ಗಾಡಿ ಓಡಿಸುವಾಗ 140 ಕಿಲೋಮೀಟರ್ ಸ್ಪೀಡ್ ನಮ್ಗೆ ಅಂದ ಗೊತ್ತಾಗುತ್ತೆ ಕಾರ್ ಓಡಿಸುವಾಗ. ವಿಮಾನ ಅದಕ್ಕಿಂತ ಜಾಸ್ತಿಯಾಗಿ ಸ್ಪೀಡ್ ಇತ್ತು. ಬಟ್ ರನ್ವೇ ಕವಿದ ಮೇಲೆ ಮರಕ್ಕೆ ಬಡಿಯಿತ್ತಲ್ಲ, ಆವಾಗ ಸ್ಪೀಡ್ ಆಟೋಮೆಟಿಕ್ ಆಗಿ ಕಮ್ಮಿ ಆಯ್ತು. ಸೊ ಆ ಸಂದರ್ಭದಲ್ಲಿ ನಮಗೆ ಈ ಹೊರಗಡೆ ಬರುವಂತ ಚಾನ್ಸಸ್ ನಮ್ಗೆ ಸಿಕ್ಕಿರೋದು ಆ ಸಮಯದಲ್ಲಿ. ಕರೆಕ್ಟ್. ಸುದರ್ಶನ್ ಸರ್, ನಾನು ಹೇಳೋದು ಈ ಪ್ರಯಾಣಿಕರ ವಿಚಾರದಲ್ಲಿ ನಿನ್ನೆ ಕೂಡ ನಾನು ಸುನಿಲ್ ಅವರು ಮಾತಾಡ್ತಾ ಇದ್ವಿ. ಈ ನಾಗರಿಕ ವಿಮಾನಗಳಲ್ಲಿ ಅಂತ ಬಂದಾಗ ಸೇಫ್ಟಿ ಮೆಷರ್ಸ್, ಯಾವುದೋ ಸಣ್ಣ ಹೆಲಿಕಾಪ್ಟರ್ಗಳು ಇನ್ನೊಂದು ಮತ್ತೊಂದರಲ್ಲೂ ಆದಾಗ ಎಲ್ಲರೂ ಹೇಳ್ತಾರೆ ಪ್ಯಾರಾಚೂಟ್ ಅದನ್ನು ಬಳಸ್ಬಿಟ್ಟು ಬದುಕಬಹುದು ಹಾಗೆ ಹೀಗೆ ಸುದರ್ಶನ್ ಸರ್. ಆದರೆ ಇಂಥ ವಿಮಾನಯಾನ ಸೇವೆಗಳಲ್ಲಿ ಪ್ರಯಾಣಿಕ ಸುರಕ್ಷತೆ ಅಂದರೆ ಏನು? ಒಂದು ವಿಮಾನ ಯಾವುದೋ ರೀತಿಯಲ್ಲಿ ಅಪಾಯಕ್ಕೆ ಈಡಾದರೆ ಪ್ರಯಾಣಿಕ ಸುರಕ್ಷತೆ ಅಂದರೆ ಏನು ಸುದರ್ಶನ್ ಸರ್? ಸುದರ್ಶನ್ ಸರ್, ಪ್ರಯಾಣಿಕ ಸುರಕ್ಷತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇದ್ದೀನಿ ನನ್ನ ವಾಯ್ಸು? ಸರ್ ಫೈನ್, ನಾನು ಮತ್ತೆ